ಶುಭಾಷಿಣಿ. ಕಿಟಿ ತಗೊಳ್ಳೋ. ನೆಕ್ಸ್ಟ್ ಹೆಸರು ಹೇಳು. ಅಕ್ಕ ಒಂದ್ ನಿಮಿಷ. ನಿತ್ಯ ಅನ್ನೋ ಹೆಸರು ಬರ್ಕೊಂಡ್ರಾ? ಬರ್ಕೊಂಡ್ವಲ್ಲ ಆವಾಗ್ಲೇ. ಹಾ, ಒಂದ್ಸರಿ ಚೆಕ್ ಮಾಡೋ. ಹಾ, ನಿತ್ಯ. ನಿನ್ ನೆಕ್ಸ್ಟ್ ಹೆಸರು ಹೇಳು. ಅಕ್ಕ ಒಂದ್ ನಿಮಿಷ. ಅದೇ ಅವತ್ತು ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಂದಿದ್ರಲ್ಲ, ಮೇಕಪ್ ಮಲ್ಲಿಕಾ, ಅವರಿಗೆ ಕಾರ್ಡ್ ಕಳ್ಸಲ್ವಾ? ಅಲ್ಲ, ಯಾಕಂದ್ರೆ ಅವತ್ತು ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಿದ್ರು ಅಂತ ಹೇಳಕ್ ಬಂದೆ ಅಷ್ಟೇ. ಅದಕ್ಕೆ ಅವ್ರಿಗೂ ಕೂಡ ಕಾರ್ಡ್ ಕಳ್ಸೋಣ ಅಂತ ಒಂದು ಜನರಲ್ ಆಗಿ ಕೇಳಿದೆ ಅಷ್ಟೇ. ನಾವು ಕೂಡ ಜನರಲ್ ಆಗಿ ಇನ್ವೈಟ್ ಮಾಡ್ತೀವಿ. ಥ್ಯಾಂಕ್ಸ್ ಅಕ್ಕ. ನೆಕ್ಸ್ಟ್ ಹೆಸರು ಹೇಳು. ಬಡ್ಡಿಗ್ ಸಾಲ ತಂದು ಅಂಬಾನಿ ತರ ಮದುವೆ ಮಾಡಕ್ ಹೋಗ್ತಿದ್ದಾರೆ. ಬಡವರಾಗಿದ್ಕೊಂಡೆ ಇಷ್ಟೊಂದು ಖರ್ಚು ಮಾಡ್ತಿದ್ದಾರೆ. ಇನ್ ಸಾಹುಕಾರಾಗಿ ಸಾವಿರಾರು ಕೋಟಿ ಇದ್ದಿದ್ರೆ ಇನ್ನೇನ್ ಆಡ್ತಿದ್ರೋ ಏನೋ. ಈ ಸಾಲ ಬಡ್ಡಿ ಎಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಆ ದೇವ್ರಿಗೆ ಗೊತ್ತು. ಭಾಮಾ, ಭಾಮಾ, ಎಲ್ರೋ ನಿಮ್ಮಮ್ಮ? ಎಲ್ಲಿದ್ದಾಳೆ ನಿಮ್ಮಮ್ಮ? ಅಮ್ಮ ಅಡ್ಗೆ ಮನೇಲಿದ್ದಾರೆ. ಭಾಮಾ, ಅಪ್ಪ ಭಾಮಾ ಬಾರೆ ಇಲ್ಲಿ. ಎಲ್ಲಿದ್ದಾಳೆ ಅವಳು? ಕರೀರಿ ಆಚೆಗೆ. ಭಾಮಾ ಬಾರೆ ಹೊರಗೆ. ಏನ್ರಿ ಯಾಕ ಕಿರ್ಸ್ತಾ ಇದ್ದೀರಾ? ಏನಾಯ್ತು ನಿಮ್ಗೆ? ಕಿರ್ಚೋದು ನೀನು ಮಾಡಿರೋ ಕೆಲ್ಸಕ್ಕೆ ಅಪ್ಪ ಏನ್ ಮಾಡ್ತಿದ್ದೀರಾ? ಕೋಪ ಮಾಡ್ಕೋಬೇಡಿ. ಅದೇನಾಯ್ತು ಹೇಳಿ. ಹೌದಪ್ಪ, ನೀವು ಸುಮ್ಮನೆ ಟೆನ್ಷನ್ ಆದ್ರೆ ನಿಮ್ಮ ಆರೋಗ್ಯನೇ ಕೆಡೋದು. ಅಮ್ಮ ಏನ್ ಮಾಡಿದ್ರು ಅಂತ ನೀವೇ ಹೇಳಿ. ಕೇಳ್ತಾ ಇದ್ದಾರಲ್ಲ ನಿನ್ ಮಕ್ಕಳು, ಹೇಳು. ನನ್ಗೇನ್ ಗೊತ್ತು, ನೀವೇ ಹೇಳಿ. ನಾಗರಾಜನ ಹತ್ರ ಏನೇ ಹೇಳಿದ್ಯಾ? ಬೊಗಳೆ ಅಯ್ಯೋ, ನಿನ್ನ ಮಾತಾಡ್ತಾ ಇಲ್ವಾ ಈಗ? ಅಪ್ಪ ಕೋಪ ಮಾಡ್ಕೋಬೇಡಿ. ಅಪ್ಪ ಒಂದ್ ನಿಮಿಷ ಸುಮ್ಮನೆ ನಿಂತ್ಕೊಳ್ಳಿ. ಅಮ್ಮ, ಮಾವನ ಹತ್ರ ಏನ್ ಹೇಳಿದ್ರಿ ಅಂತ ನನ್ನ ಹತ್ರ ಆದ್ರೂ ಹೇಳಿ. ಎಲ್ಲಿ ಹೇಳ್ತಾಳ ಅವಳು? ಹೇಳೋದಕ್ ಬಾಯಿ ಇದ್ರೆ ತಾನೇ. ನಾನು ಹೇಳ್ತೀನಿ ಕೇಳಿಸ್ಕೊಳಮ್ಮ. ಪಾಪ ನಾಗರಾಜ ಮನೆಗೆ ಬಂದಾಗ ನಿಮ್ಮ ಸ್ನೇಹಿತನಿಗೆ ಹೇಳಿ ಬಡ್ಡಿಗೆ ದುಡ್ಡು ತಂದು ಮನ್ಸೋ ಇಚ್ಛೆ ಬೇಕಾಬಿಟ್ಟಿ ಖರ್ಚು ಮಾಡ್ತಾ ಇದ್ದಾನೆ, ಖರ್ಚನ್ನ ಕಡಿಮೆ ಮಾಡ್ಕೊಳ್ಳೋಕೆ ಹೇಳಿ ಅಂತ ಬೊಗಳಿದ್ದಾಳೆ ಇವಳು. ಈ ತರ ಎಲ್ಲ ಆರೋಪ ಮಾಡಿದ್ರೆ ಸುಮ್ನೆ ಇರಲ್ಲ ನಾನು. ನಾನ್ ನಾಗರಾಜ್ ಅಣ್ಣನ ಹತ್ರ ನೀವ್ ಹೇಳೋ ತರ ಏನು ಹೇಳಿಲ್ಲ. ಇನ್ನೇನೇ ಹೇಳಿದ್ಯಾ? ಇನ್ನೇನ್ ಹೇಳಿದ್ಯಾ ಅಂತ ಬೊಗಳು. ಮದ್ವೆ ಖರ್ಚೆಲ್ಲ ಜಾಸ್ತಿ ಆಗ್ತಿದೆ, ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಕ್ ಹೇಳಿ ಅಂತ ಹೇಳಿದೆ ಅಷ್ಟೇ. ಸುಳ್ಳು ಹೇಳ್ಬೇಡ. ಸುಳ್ಳು ಬೊಗಳಿದ್ರೆ ನಿನ್ನ ಇಲ್ಲ ಹೂತಾಕ್ಬಿಡ್ತೀನಿ ನಿನ್ನ. ಇಲ್ಲ ರೀ. ಮುಚ್ಚ ಬಾಯಿ. ಅವನ ಹತ್ರಕ್ಕೆ ಹೋಗಿ ಚಾಡಿ ಹೇಳೋದು, ಇಲ್ಲಿ ಬಂದು ಊತ್ರು ಒಳ್ಳಿ ತರ ನಾಟಕ ಆಡೋದು. ನಿನ್ ಜೀವನ ಎಲ್ಲ ಇದೇ ಆಗೋಯ್ತಲ್ಲೇ. ಯಾಕೆ ಹೊಟ್ಟೆ ವರ್ಷ ನಮ್ಮನ್ನ ಸಾಯಿಸ್ತೀಯ ನಮ್ಮನ್ನ? ನಾನೇನ್ ಊಸ್ರು ಒಳ್ಳಿ ತರ ನಾಟಕ ಆಡ್ತಿಲ್ಲ. ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಒದ್ದಂಗಾಯ್ತಂತೆ ನಿಮ್ ಕತೆ. ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ. ಬಡ್ಡಿ ಸಾಲದ ವಿಷಯ ನಾನ್ ಹೇಳಲಿಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ. ಮತ್ತೆ ನಾಟಕ ಆಡ್ತಾ ಇದೆಯಲ್ಲೇ. ಮನಸಾಕ್ಷಿ ಅನ್ನೋದೇ ಇಲ್ವಲ್ಲೇ ನಿನಗೆ? ಅಪ್ಪ, ಅಮ್ಮ ಆತರ ಹೇಳಿಲ್ಲ ಅಂತಿದ್ದಾರೆ ತಾನೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಿನಗೆ ಗೊತ್ತಿಲ್ಲ, ಸುಮ್ನಿರಮ್ಮ. ಹೇಳ್ತೀನಿ ಕೇಳಿಸ್ಕೊಳಮ್ಮ. ನಾವು ದುಡ್ಡನ್ನ ಬಡ್ಡಿಗೆ ಅಂತ ಸಾಲ ತಂದ್ವಲ್ಲ, ಆ ವಿಷಯ ಯಾರ್ಯಾರಿಗಮ್ಮ ಗೊತ್ತಿರೋದು? ನಿನಗೆ, ನನಗೆ, ಪ್ರಕಾಶನ್ಗೆ ಬಿಟ್ರೆ ಇವಳಿಗೆ. ಈ ನಮ್ಮ 4 ಜನರ ಮಧ್ಯದಲ್ಲಿದ್ದಂತ ವಿಷಯ ಆ ನಾಗರಾಜನ್ಗೆ ಹೆಂಗ್ ಗೊತ್ತಾಯ್ತು? ಯಾರು ಹೇಳಿದ್ರು? ನಾನ್ ಹೇಳಿಲ್ಲ, ನೀನ್ ಹೇಳಲ್ಲ. ಆ ಪ್ರಕಾಶ್ ಅಂತೂ ಮೊದ್ಲೇ ಹೇಳೋದಿಲ್ಲ. ಉಳ್ದವ್ರು ಇನ್ಯಾರು? ಇವಳೇ ತಾನೇ. ನಾಗರಾಜ ನನ್ನ ಹತ್ರ ಬಂದು, ಲೋ ವೆಂಕಟು, ಬಡ್ಡಿಗೆ ಯಾಕೋ ಸಾಲ ಮಾಡ್ದೆ, ಬಡ್ಡಿನೇ ಇಲ್ದಲೆ ಸಾಲ ಕೊಡೋರು ನನಗೆ ತುಂಬಾ ಜನ ಗೊತ್ತಿದ್ರು, ಅವ್ರ ಹತ್ರನೇ ಸಾಲ ಕೊಡಿಸ್ತಿದ್ನಲ್ಲೋ ಅಂತಂದ. ನನ್ನ ಸ್ನೇಹಿತನಿಗೆ ಇದುವರೆಗೂ ನಾನೇ ಬೇಜಾರು ಮಾಡಿಲ್ಲ. ಇವಳು ಮಾತಿಂದ ಅವನು ಒಳಗೊಳಗೆ ಸಂಕಟ ಪಡ್ತಾ ಇದ್ದಾನಮ್ಮ. ಇದನ್ನೆಲ್ಲ ನೋಡಿ ನನಗೆಷ್ಟು ಹಿಂಸೆ ಆಗ್ತಾ ಇದೆ ಗೊತ್ತಾ? ಜಮೀನಿನ ಪತ್ರ ಕೊಡು ಅಂತಂದ್ರೆ ವಿಷ ಕುಡ್ದು ಸಾಯ್ತೀನಿ ಅಂತ ನಾಟಕ ಮಾಡಿದ್ದು ಇವಳು.
ಇಡೀ ಜೀವನದಲ್ಲಿ ಸಾಲ ಮಾಡ್ದಲೇ ಇದ್ದವನ್ನ ಇವತ್ತು ಸಾಲ ಮಾಡೋ ಹಾಗೆ ಮಾಡಿರೋಳು ಇವಳು. ಇಡೀ ಮನೆ ಈ ನೆಮ್ಮದಿ ಸುಖ ಶಾಂತಿನೆಲ್ಲ ಹಾಳು ಮಾಡಿರೋದು ಇವಳು. ಇವಳಿಂದ ನಮ್ಗೆ ಆರಾಮಾಗಿ ಬದುಕಕ್ಕಾಗತ್ತೇನಮ್ಮ? ಇಂಥವಳನ್ನ ಜೀವ ಸಹಿತ ಬಿಡಬಾರ್ದು. ಎಲ್ಲ ತುಳಿದು ಸಾಕ್ಬಿಡ್ಬೇಕು. ಅಪ್ಪ ಕೋಪ ಮಾಡ್ಕೋಬೇಡಿ. ನನ್ ಮಾವನ ಹತ್ರ ಮಾತಾಡಿ ಸಮಾಧಾನ ಮಾಡ್ತೀನಿ, ನೀವ್ ಆರಾಮಾಗಿರಿ. ಇಲ್ಲಮ್ಮ, ಮದುವೆ ನಿಲ್ಸೋದಿಕ್ಕೆ ಇವಳು ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ ಇವಳು. ಅಪ್ಪ ಬನ್ನಿ, ಅಪ್ಪ ಬನ್ನಿ. ಏಯ್, ನಂಬೇಡಿ ಇವಳನ್ನ. ಇವಳು ನಂಬುದ್ರೆ ನೀವೆಲ್ಲ ಹಾಳಾಗಿ ಹೋಗ್ತೀರಾ. ಇವಳು 2 ತಲೆ ಹಾವಿದ್ದಂಗೆ ವಿಷದ ಸರ್ಪ ಇವಳು. ಇವಳನ್ನ ಯಾವ ಕಾರಣಕ್ಕೂ ನಂಬೇಡಿ. ಅಮ್ಮ, ನೀನ್ ಅದ್ ಯಾವಾಗ ಬದಲಾಗ್ತೀಯೋ ಗೊತ್ತಿಲ್ಲ ಅಮ್ಮ. ಅಮ್ಮ, ನಿಂಗಿಂತ ಮನೆ ಹಾಳ ಐಡಿಯಾ ಅದು ಎಲ್ಲಿಂದ ಬರುತ್ತೋ ಏನೋ. ಇವನೊಬ್ಬ ಬಾಕಿ ಇದ್ದ ನನ್ಗೆ ಉಪದೇಶ ಮಾಡೋಕೆ. ಹೋಗೋ 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 ಇಲ್ಲಿಂದ. ಮದ್ವೆ ನಿಲ್ಸೋಕೆ ನಾನ್ ಪ್ಲಾನ್ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಜಯನು ಗಳಿಸ್ತೀನಿ. ಯಾರು ಅಡ್ಡ ಬರ್ತಿರೋ ಬನ್ನಿ, ಎಲ್ರೂ ತುಳ್ಕೊಂಡು ಮುಂದೆ ಹೋಗ್ತೀನಿ. ಹಲೋ, ಹಾಯ್. ಓ ಯಜಮಾನ್ರೆ, ಇದೇನಿದು ದಿಢೀರಂತ ಸರ್ಪ್ರೈಸ್ ಕೊಡ್ತಿದ್ದೀರಾ? ನಾನ್ ಇಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಯ್ತು? ಅದು ನಾನು ಇನ್ವಿಟೇಷನ್ ಕಾರ್ಡ್ ಹಂಚ್ಕೊಂಡು ಬರ್ತಾ ಇದ್ನಾ, ಎಲ್ಲ ಕಡೆ ಒಂದೇ ಬಿಸಿಲು. ಎಲ್ಲೋ ಒಂದ್ ಕಡೆ ತಂಪಾಗಿ ಗಾಳಿ ಬೀಸ್ತಾ ಇತ್ತು. ನಾನು ಅದನ್ನೇ ಗಾಳಿನೇ ಫಾಲೋ ಮಾಡ್ಕೊಂಡು ಬಂದ್ನಾ. ಹಾ, ಅದ್ ನೋಡಿದ್ರೆ ಸೀದಾ ಇಲ್ಲಿಗೆ ನಿಮ್ ಮುಂದೆ ಕರ್ಕೊಂಡು ಬಂತು. ಒಳ್ಳೆ ಬೆಂಗಳೂರು, ಕಾಶ್ಮೀರ್ ತರ ಆಗೋಗಿದೆ. ನೋಡಿದ್ರೆ ಎದುರುಗಡೆ ನನ್ನ ದೇವತೆ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ತಂಗಾಳಿ ತಾನಾಗೆ ಫಾಲೋ ಮಾಡುತ್ತೆ ಅಂತ ನಿಧಾನವಾಗಿ ಗೊತ್ತಾಯ್ತು.